ಓಂ ನಮಃ ಶಿವಾಯ. ಸ್ನೇಹಿತರೆ, ಇಂದು ನಿಮಗೆ ಒಂದು ವಿಶಿಷ್ಟ ಮತ್ತು ರಹಸ್ಯಮಯ ದೃಶ್ಯಾವಳಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದರಲ್ಲಿ ಫೆಬ್ರವರಿ 23ರಿಂದ 28ರ ಅವಧಿಯಲ್ಲಿ ಧನುರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ವಿಸ್ಮಯಕಾರಿ ಪಲ್ಲಟಗಳ ಬಗ್ಗೆ ವಿಶ್ಲೇಷಿಸುತ್ತೇವೆ. ಈ ಸಪ್ತಾಹ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಪವಾಡ ಜರುಗಲಿದೆಯೇ? ನಿಮ್ಮ ವಿಧಿಯ ಮುಚ್ಚಿದ ದ್ವಾರಗಳು ಉದ್ಘಾಟನೆಗೊಳ್ಳಲಿವೆಯೇ? ನೀವು ಅನುರಾಗ, ಐಶ್ವರ್ಯ, ಮನ್ನಣೆ ಮತ್ತು ಜಯವನ್ನು ಕಾಣಲಿದ್ದೀರಿಯೇ? ನಿಮ್ಮ ಜನ್ಮರಾಶಿ ಧನುರಾಶಿಯಾಗಿದ್ದರೆ ಈ ಚಿತ್ರೀಕರಣ ನಿಮಗೆ ಒಂದು ದೈವಿಕ ವರವಾಗಿದೆ. ಈ ಸಪ್ತಾಹದ ಗ್ರಹಗತಿಗಳ ವಿನ್ಯಾಸವು ನಿಮ್ಮ ಬದುಕಿನಲ್ಲಿ ನೂತನ ಶಕ್ತಿ, ನೂತನ ಹರ್ಷ ಮತ್ತು ನೂತನ ನಿರೀಕ್ಷೆಯನ್ನು ತರುತ್ತವೆ. ನಿಮ್ಮ ಬಾಕಿ ಉಳಿದಿರುವ ಕಾಯಕಗಳು ಪೂರ್ಣಗೊಳ್ಳಬಹುದು, ನಿಮ್ಮ ಆಸೆಗಳು ಸಾಕಾರವಾಗಬಹುದು ಮತ್ತು ನಿಮ್ಮ ಅದೃಷ್ಟವು ಪ್ರಕಾಶಿಸಬಹುದು. ಆದ್ದರಿಂದ ಅಂತ್ಯದವರೆಗೂ ದೃಶ್ಯಾವಳಿಯನ್ನು ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಅಂತಿಮವಾಗಿ ನಿಮ್ಮ ಹಣೆಬರಹವನ್ನು ಮಾರ್ಪಡಿಸುವ ವಿಶಿಷ್ಟ ಮಾರ್ಗೋಪಾಯವನ್ನು ನಾವು ಬಯಲು ಮಾಡುತ್ತೇವೆ. ಆದ್ದರಿಂದ ಈ ವಿಶಿಷ್ಟ ಧನುರಾಶಿ ಭವಿಷ್ಯವನ್ನು ಆರಂಭಿಸೋಣ. ಪ್ರಥಮ ಭವಿಷ್ಯ: ಅದೃಷ್ಟದ ಪ್ರಭಾವ. ಪ್ರಿಯ ಧನುರಾಶಿ, ಈ ಸಪ್ತಾಹ ನಿಮ್ಮ ಬದುಕಿನಲ್ಲಿ ನೂತನ ಬೆಳಕನ್ನು ಮೂಡಿಸುತ್ತದೆ. ಫೆಬ್ರವರಿ 23ರಿಂದ ನಿಮ್ಮ ಭಾಗ್ಯ ನಕ್ಷತ್ರವು ಮೆಲ್ಲನೆ ಪ್ರಕಾಶಿಸಲು ಶುರುಮಾಡುತ್ತದೆ. ಕಳೆದ ಹಲವು ಮಾಸಗಳಿಂದ ನಿಮ್ಮನ್ನು ಪೀಡಿಸುತ್ತಿರುವ ವಿಘ್ನಗಳು ಈಗ ಒಂದೊಂದಾಗಿ ಮರೆಯಾಗಲು ಆರಂಭವಾಗುತ್ತವೆ. ಆಕಸ್ಮಿಕವಾಗಿ ಸಮಸ್ತವೂ ಸುಗಮವಾಗಲು ಶುರುಮಾಡುತ್ತದೆ ಎಂದು ನೀವು ಭಾವಿಸುವಿರಿ. ಜಗತ್ತು ನಿಮ್ಮ ನುಡಿಗಳನ್ನು ಗಂಭೀರವಾಗಿ ಪರಿಗಣಿಸಲು ಆರಂಭಿಸುತ್ತದೆ. ನಿಮ್ಮ ಆತ್ಮಬಲ ವೃದ್ಧಿಯಾಗುತ್ತದೆ. ಈ ಸಪ್ತಾಹ ವಿಧಿಯು ನಿಮ್ಮ ಪರವಾಗಿರುತ್ತದೆ. ನೀವು ಬಹುತೇಕ ಕೈಬಿಟ್ಟಿದ್ದ ಹಳೆಯ ಆಸೆಯು ಸಾಕಾರಗೊಳ್ಳುವ ಹಾದಿಯಲ್ಲಿರಬಹುದು. ಈಶ್ವರನ ವಿಶಿಷ್ಟ ಕೃಪಾಕಟಾಕ್ಷಗಳು ನಿಮ್ಮ ಮೇಲಿರುತ್ತವೆ. ನೀವು ಮಾಡಬೇಕಾಗಿರುವುದು ಸಕಾರಾತ್ಮಕ ಚಿಂತನೆಯನ್ನು ಉಳಿಸಿಕೊಳ್ಳುವುದು ಮತ್ತು ನಿಮ್ಮ ಲಕ್ಷ್ಯಗಳಲ್ಲಿ ವಿಶ್ವಾಸವಿಡುವುದು. ದ್ವಿತೀಯ ಭವಿಷ್ಯ: ಆರ್ಥಿಕ ವಿಸ್ಮಯ. ಧನುರಾಶಿ, ಈ ಸಪ್ತಾಹ ನಿಮ್ಮ ಧನಬದುಕಿಗೆ ನೂತನ ಲಾಭವನ್ನು ತರುತ್ತದೆ. ದೀರ್ಘಕಾಲದವರೆಗೆ ಬಾಕಿ ಉಳಿದಿರುವ ಧನವನ್ನು ಮರಳಿ ಪಡೆಯುವ ಪ್ರಬಲ ಸುಳಿವುಗಳಿವೆ. ಯಾವುದೇ ಹಳೆಯ ಋಣಗಳು, ಬಾಕಿ ಪಾವತಿಗಳು ಅಥವಾ ಸಿಲುಕಿಕೊಂಡ ವ್ಯವಹಾರಗಳಿಂದ ನೀವು ಮುಕ್ತಿ ಕಾಣಬಹುದು. ಹಠಾತ್ ಧನಲಾಭವು ನಿಮಗೆ ಹರ್ಷವನ್ನು ತರುತ್ತದೆ. ಈ ಕಾಲವು ಉದ್ಯಮಿಗಳಿಗೆ ವರದಾನವಾಗಿರುತ್ತದೆ. ನೂತನ ಗ್ರಾಹಕ, ಬೃಹತ್ ಆದೇಶ ಅಥವಾ ಲಾಭದಾಯಕ ಒಪ್ಪಂದವನ್ನು ಹೊಂದುವ ಸಂಭವವಿದೆ. ಉದ್ಯೋಗಸ್ಥರು ವೇತನ ಏರಿಕೆ ಅಥವಾ ಬೋನಸ್ನ ಶುಭ ಸುದ್ದಿಯನ್ನು ಸಹ ಪಡೆಯಬಹುದು. ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ದೃಢಗೊಳಿಸುತ್ತದೆ. ಈ ಕಾಲದಲ್ಲಿ ವಿವೇಕದಿಂದ ಹೂಡಿಕೆ ಮಾಡುವುದು ಹಿತಕರವಾಗಿದೆ. ಆದಾಗ್ಯೂ ಅನಗತ್ಯ ವ್ಯಯಗಳನ್ನು ತ್ಯಜಿಸುವುದು ಬಹಳ ಮುಖ್ಯ. ನೀವು ಸಮತೋಲನವನ್ನು ಉಳಿಸಿಕೊಂಡರೆ ನಾಳೆಯಲ್ಲಿ ನೀವು ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಸವಿಯುವಿರಿ. ಲಕ್ಷ್ಮೀದೇವಿಯ ವಿಶಿಷ್ಟ ಆಶೀರ್ವಾದಗಳು ನಿಮ್ಮ ಮೇಲಿರುತ್ತವೆ ಮತ್ತು ಧನಚಿಂತೆಗಳು ಮೆಲ್ಲನೆ ಮಾಯವಾಗುತ್ತವೆ. ತೃತೀಯ ಭವಿಷ್ಯ: ವೃತ್ತಿ ಏಳಿಗೆ. ಪ್ರಿಯ ಧನುರಾಶಿ, ನೀವು ಕಾಯಕದಲ್ಲಿದ್ದರೆ ಈ ಸಪ್ತಾಹ ನಿಮ್ಮ ವೃತ್ತಿ ಬದುಕಿಗೆ ಅತ್ಯಂತ ಪ್ರಮುಖವಾಗಿರುತ್ತದೆ. ನೀವು ಇಲ್ಲಿಯವರೆಗೆ ತೋರಿದ ಕಠಿಣ ಪರಿಶ್ರಮ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಈಗ ಪ್ರತಿಫಲ ನೀಡುತ್ತದೆ. ನಿಮ್ಮ ವರಿಷ್ಠರು ನಿಮ್ಮ ಕೌಶಲ್ಯದಿಂದ ಪ್ರಭಾವಿತರಾಗುತ್ತಾರೆ ಮತ್ತು ನಿಮ್ಮನ್ನು ಶ್ಲಾಘಿಸುತ್ತಾರೆ. ಪದೋನ್ನತಿ ಅಥವಾ ನೂತನ ಹೊಣೆಗಾರಿಕೆಗಳ ಸಾಧ್ಯತೆಗಳಿವೆ. ಇದು ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ. ನೂತನ ಕಾಯಕವನ್ನು ಅನ್ವೇಷಿಸುತ್ತಿರುವವರು ಸಂದರ್ಶನಗಳು ಅಥವಾ ನೇಮಕಾತಿ ಪತ್ರಗಳನ್ನು ಪಡೆಯುವ ಸಂಭವವಿದೆ. ಕಾಯಕದಲ್ಲಿ ನಿಮ್ಮ ವರ್ಚಸ್ಸು ಸುಧಾರಿಸುತ್ತದೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಪೂರ್ಣವಾಗಿ ಬೆಂಬಲಿಸುತ್ತಾರೆ. ನಿಮ್ಮ ಕೆಲಸದ ನಿಷ್ಠೆ ಇತರರಿಗೆ ಪ್ರೇರಣೆಯಾಗುತ್ತದೆ. ಆದಾಗ್ಯೂ ಈ ಕಾಲದಲ್ಲಿ ಅಹಂಕಾರವನ್ನು ತ್ಯಜಿಸುವುದು ಬಹಳ ಮುಖ್ಯ. ವಿನಯ ಮತ್ತು ಸಂಯಮವನ್ನು ಉಳಿಸಿಕೊಳ್ಳುವುದು ದೀರ್ಘಕಾಲದ ಜಯವನ್ನು ಖಚಿತಪಡಿಸುತ್ತದೆ. ಈಶ್ವರನ ಕೃಪೆಯಿಂದ ನಿಮ್ಮ ವೃತ್ತಿ ಬದುಕು ನೂತನ ಎತ್ತರವನ್ನು ತಲುಪುತ್ತದೆ. ಚತುರ್ಥ ಭವಿಷ್ಯ: ಅನುರಾಗದ ಬದುಕಿನಲ್ಲಿ ಪಲ್ಲಟ. ಧನುರಾಶಿ, ಈ ಸಪ್ತಾಹ ನಿಮ್ಮ ಪ್ರೇಮ ಬದುಕು ನೂತನ ಚೈತನ್ಯದಿಂದ ತುಂಬಿರುತ್ತದೆ. ನೀವು ಏಕಾಂಗಿಯಾಗಿದ್ದರೆ ವಿಶಿಷ್ಟ ವ್ಯಕ್ತಿಯೊಬ್ಬರು ಆಕಸ್ಮಿಕವಾಗಿ ನಿಮ್ಮ ಬದುಕಿಗೆ ಪ್ರವೇಶಿಸಿ ನಿಮ್ಮ ಅಂತರಾತ್ಮವನ್ನು ಸ್ಪರ್ಶಿಸಬಹುದು. ಈಗಾಗಲೇ ಬಾಂಧವ್ಯದಲ್ಲಿರುವವರು ತಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಮಧುರತೆಯನ್ನು ಸವಿಯುತ್ತಾರೆ. ಹಳೆಯ ಅಪನಂಬಿಕೆಗಳು ಬಗೆಹರಿಯುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚಿನ ಕಾಲ ಕಳೆಯುತ್ತೀರಿ ಮತ್ತು ನಿಮ್ಮ ಭಾವನಾತ್ಮಕ ಬೆಸುಗು ಗಾಢವಾಗುತ್ತದೆ. ಈ ಕಾಲದಲ್ಲಿ ನಿಷ್ಠೆ ಅತ್ಯಂತ ಮುಖ್ಯ. ಅಸತ್ಯ ಅಥವಾ ಗೋಪ್ಯತೆಯನ್ನು ತ್ಯಜಿಸಿ, ಆಗ ಮಾತ್ರ ನಿಮ್ಮ ಬಾಂಧವ್ಯ ದೃಢಗೊಳ್ಳುತ್ತದೆ. ಅನುರಾಗದಲ್ಲಿ ವಿಧಿಯೂ ನಿಮ್ಮ ಪರವಾಗಿರುತ್ತದೆ. ಪಂಚಮ ಭವಿಷ್ಯ: ವಿವಾಹ ಸುಯೋಗ. ಪ್ರಿಯ ಧನುರಾಶಿ, ಈ ಸಪ್ತಾಹ ಮಡುವೆಗೆ ಸಂಬಂಧಿಸಿದ ಮಂಗಳ ಕುರುಹುಗಳನ್ನು ತರುತ್ತದೆ. ನೀವು ಅವಿವಾಹಿತರಾಗಿದ್ದರೆ ಒಳ್ಳೆಯ ಪ್ರಸ್ತಾಪವು ನಿಮ್ಮ ಹಾದಿಗೆ ಬರಬಹುದು. ಪರಿವಾರದೊಳಗೆ ವಿವಾಹದ ಬಗ್ಗೆ ಚರ್ಚೆಗಳು ಆರಂಭವಾಗಬಹುದು. ಬಹುಜಾತಕಗಳು ಪ್ರಸ್ತುತ ನಿಶ್ಚಿತ ವಿವಾಹವನ್ನು ಸೂಚಿಸುತ್ತವೆ. ಈಗಾಗಲೇ ಸಂಬಂಧದಲ್ಲಿರುವವರು ಪರಿವಾರದ ಒಪ್ಪಿಗೆಯನ್ನು ಪಡೆಯಬಹುದು. ವಿವಾಹಿತರ ಬದುಕಿನಲ್ಲಿ ಅನುರಾಗ ಮತ್ತು ಗ್ರಹಣೆ ವೃದ್ಧಿಯಾಗುತ್ತದೆ. ಗ್ರಹದಲ್ಲಿ ಶಾಂತಿ ಮತ್ತು ಹರ್ಷ ಮೇಲುಗೈ ಸಾಧಿಸುತ್ತದೆ.
ಈಶ್ವರನ ಕೃಪೆಯಿಂದ ನಿಮ್ಮ ವೈವಾಹಿಕ ಬದುಕು ದೃಢಗೊಳ್ಳುತ್ತದೆ. ಷಷ್ಠ ಭವಿಷ್ಯ, ಆರೋಗ್ಯದಲ್ಲಿ ಸುಧಾರಣೆ. ಧನುರಾಶಿ, ಈ ಸಪ್ತಾಹ ನಿಮ್ಮ ದೇಹಸ್ಥಿತಿಗೆ ಮುಕ್ತಿ ತರುತ್ತದೆ. ನೀವು ದೀರ್ಘಕಾಲದಿಂದ ಅಸ್ವಸ್ಥತೆ ಅಥವಾ ದೌರ್ಬಲ್ಯದಿಂದ ಬಳಲುತ್ತಿದ್ದರೆ ನೀವು ಮೆಲ್ಲನೆ ಚೇತರಿಸಿಕೊಳ್ಳುವಿರಿ. ಮಾನಸಿಕ ಒತ್ತಡವೂ ತಗ್ಗುತ್ತದೆ ಮತ್ತು ನಿಮ್ಮ ಚಿತ್ತವು ಮೊದಲಿನಗಿಂತ ಪ್ರಶಾಂತವಾಗಿರುತ್ತದೆ. ಈ ಕಾಲದಲ್ಲಿ ಯೋಗ, ಧ್ಯಾನ ಮತ್ತು ಮುಂಜಾನೆಯ ಪ್ರಯಾಣಗಳು ಬಹಳ ಲಾಭದಾಯಕ ಎಂದು ಸಾಬೀತಾಗುತ್ತವೆ. ನಿಮ್ಮ ಆಹಾರ ಕ್ರಮದ ಬಗ್ಗೆ ಲಕ್ಷ್ಯವಿಡುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಹಳೆಯ ವೇದನೆ ಅಥವಾ ಬಳಲಿಕೆಯಿಂದ ಮುಕ್ತಿಯ ಕುರುಹುಗಳಿವೆ. ಅಜಾಗ್ರತೆಯನ್ನು ತ್ಯಜಿಸಿ ಮತ್ತು ಪೂರಕ ನಿದ್ರೆ ಪಡೆಯಿರಿ. ನೀವು ಸಮತೋಲನದ ದಿನಚರಿಯನ್ನು ಪಾಲಿಸಿದರೆ ನೀವು ವಾರವಿಡೀ ಆರೋಗ್ಯ, ನವೀನ ಮತ್ತು ಸಕಾರಾತ್ಮಕ ಭಾವನೆಯನ್ನು ಹೊಂದುವಿರಿ. ಷಷ್ಠ ಭವಿಷ್ಯ, ವಿದೇಶಯಾನ ಸಾಧ್ಯತೆ. ಪ್ರಿಯ ಧನುರಾಶಿ, ಈ ಸಪ್ತಾಹ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಂಗಳ ಕುರುಹುಗಳನ್ನು ತರುತ್ತದೆ. ನೀವು ವ್ಯಾಸಂಗ, ಕಾಯಕ ಅಥವಾ ಉದ್ಯಮಕ್ಕಾಗಿ ವಿದೇಶ ಪ್ರಯಾಣ ಮಾಡಲು ಉದ್ದೇಶಿಸಿದ್ದರೆ ನಿಮ್ಮ ಯೋಜನೆಗಳು ವೇಗವನ್ನು ಪಡೆಯುತ್ತವೆ. ನಿಮಗೆ ಮಿಂಚಂಜಲಿ, ಕಾಲ್ ಅಥವಾ ಆಹ್ವಾನ ಪತ್ರ ಬರಬಹುದು. ಈಗಾಗಲೇ ವಿದೇಶದಲ್ಲಿರುವವರು ಅದರಿಂದ ಲಾಭ ಪಡೆಯುವ ಸಂಭವವಿದೆ. ನೂತನ ಅನುಭವಗಳು ಮತ್ತು ನೂತನ ಸಂಸ್ಕೃತಿಗಳನ್ನು ಅರಿಯಲು ಇದು ಶ್ರೇಷ್ಠ ಕಾಲವಾಗಿದೆ. ಪ್ರಯಾಣ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ ಮತ್ತು ಬದುಕಿನಲ್ಲಿ ನೂತನ ಪಥವನ್ನು ನೀಡುತ್ತದೆ. ನಿಮ್ಮ ದಾಖಲೆಗಳಿಗೆ ಲಕ್ಷ್ಯ ನೀಡಿ ಮತ್ತು ಸಹನೆಯನ್ನು ಉಳಿಸಿಕೊಳ್ಳಿ. ಜಯ ನಿಶ್ಚಿತ. ಅಷ್ಟಮ ಭವಿಷ್ಯ, ಆಧ್ಯಾತ್ಮಿಕ ಏಳಿಗೆ. ಧನುರಾಶಿ, ಈ ಸಪ್ತಾಹ ನಿಮ್ಮ ಚಿತ್ತವು ದೈವಿಕತೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನಿಮ್ಮ ಪರಿವಾರದ ಬಗ್ಗೆ ನೀವು ಹೆಚ್ಚು ಆಕರ್ಷಿತರಾಗುವಿರಿ. ಪೂಜೆ, ಮಂತ್ರಪಠಣ ಮತ್ತು ಭಕ್ತಿ ಕಾರ್ಯಗಳಲ್ಲಿ ನೀವು ಆಸಕ್ತಿ ಹೊಂದುವಿರಿ. ಸತ್ಪುರುಷರು, ಗುರುಗಳು ಅಥವಾ ಪವಿತ್ರ ತಾಣದೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಅವಕಾಶ ಲಭಿಸಬಹುದು. ಇದು ನಿಮ್ಮ ಮನಸ್ಸಿಗೆ ಗಾಢವಾದ ಶಾಂತಿಯನ್ನು ತರುತ್ತದೆ. ಬದುಕಿನ ಸಂಕೀರ್ಣತೆಗಳಿಂದ ನೀವು ಸ್ವಯಂಚಾಲಿತವಾಗಿ ಹೊರಬರುವ ಹಾದಿಯನ್ನು ಕಂಡುಕೊಳ್ಳುವಿರಿ. ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸವು ನಿಮ್ಮ ಚಿಂತನೆಯನ್ನು ದೃಢಗೊಳಿಸುತ್ತದೆ. ನೀವು ಇತರರಿಗೆ ನೆರವಾಗಲು ಸಹ ಒಲವು ತೋರುತ್ತೀರಿ. ಇದು ನಿಮಗೆ ಪುಣ್ಯವನ್ನು ತರುತ್ತದೆ. ಇದು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸುವ ಕಾಲ. ಇದು ನಾಳೆಯಲ್ಲಿ ಉತ್ತಮ ಜಯಕ್ಕೆ ದಾರಿಯಾಗುತ್ತದೆ. ನವಮ ಭವಿಷ್ಯ, ಕೌಟುಂಬಿಕ ಹರ್ಷ. ಪ್ರಿಯ ಧನುರಾಶಿ, ಈ ಸಪ್ತಾಹ ನಿಮ್ಮ ಪರಿವಾರಕ್ಕೆ ಹರ್ಷವನ್ನು ತರುತ್ತದೆ. ಗೃಹದಲ್ಲಿನ ವಾತಾವರಣವು ಸಕಾರಾತ್ಮಕ ಮತ್ತು ಅನುರಾಗದಿಂದ ಕೂಡಿರುತ್ತದೆ. ನಿಮ್ಮ ಪಾಲಕರ ಆಶೀರ್ವಾದವು ನಿಮಗೆ ನೂತನ ಚೈತನ್ಯವನ್ನು ನೀಡುತ್ತದೆ. ನೀವು ಮಂಗಳ ಕಾರ್ಯಕ್ರಮ ಅಥವಾ ಕೌಟುಂಬಿಕ ಸಮಾರಂಭವನ್ನು ಯೋಜಿಸಬಹುದು. ಒಡಹುಟ್ಟಿದವರೊಂದಿಗಿನ ಬಾಂಧವ್ಯಗಳು ದೃಢಗೊಳ್ಳುತ್ತವೆ. ಹಳೆಯ ಭಿನ್ನಾಭಿಪ್ರಾಯಗಳು ಅಳಿಯಲು ಆರಂಭವಾಗುತ್ತದೆ. ನೀವು ಹಿತೈಷಿಗಳೊಂದಿಗೆ ಹೆಚ್ಚಿನ ಕಾಲ ಕಳೆಯುತ್ತೀರಿ. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಈ ಸಪ್ತಾಹ ಪರಿವಾರವೇ ನಿಮ್ಮ ನೈಜ ಶಕ್ತಿ ಎಂದು ನಿಮಗೆ ಅರಿವಾಗುತ್ತದೆ. ದಶಮ ಭವಿಷ್ಯ, ವೈರಿಗಳ ಮೇಲೆ ವಿಜಯ. ಧನುರಾಶಿ, ಈ ಸಪ್ತಾಹ ನೀವು ನಿಮ್ಮ ವಿರೋಧಿಗಳ ಮೇಲೆ ಜಯ ಗಳಿಸುವಿರಿ. ನಿಮ್ಮ ವಿರುದ್ಧ ಸಂಚು ಹೂಡುತ್ತಿದ್ದವರು ವಿಫಲರಾಗುತ್ತಾರೆ. ನಿಮ್ಮ ಸತ್ಯ ಮತ್ತು ಕಠಿಣ ಶ್ರಮ ಸಮಸ್ತರಿಗೂ ಗೋಚರಿಸುತ್ತದೆ. ಕಾಯಕದಲ್ಲಿ ನಿಮ್ಮ ವರ್ಚಸ್ಸು ದೃಢಗೊಳ್ಳುತ್ತದೆ. ಕಾನೂನು ಸಮರಗಳಲ್ಲಿಯೂ ಮುಕ್ತಿ ಸಿಗುವ ಸಂಭವವಿದೆ. ನಿಮ್ಮ ಆತ್ಮಬಲ ಹೆಚ್ಚಾಗುತ್ತದೆ ಮತ್ತು ನೀವು ಪ್ರತಿಯೊಂದು ಸವಾಲನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಸಹನೆಯನ್ನು ಉಳಿಸಿಕೊಳ್ಳಿ ಮತ್ತು ರೋಷವನ್ನು ತ್ಯಜಿಸಿ. ಸಂಯಮ ಮತ್ತು ಜಾಣ್ಮೆಯಿಂದ ನೀವು ಬೃಹತ್ ವಿಜಯಗಳನ್ನು ಸಾಧಿಸುವಿರಿ. 11ನೇ ಭವಿಷ್ಯ, ನೂತನ ಆರಂಭಕ್ಕೆ ಮಂಗಳಕರ ಅವಕಾಶ. ಧನುರಾಶಿ, ಫೆಬ್ರವರಿ 23 ಮತ್ತು 28ರ ನಡುವೆ ನಿಮ್ಮ ಬದುಕಿನಲ್ಲಿ ನೂತನ ಆರಂಭಕ್ಕೆ ನಿಮಗೆ ಅದ್ಭುತ ಸುಸಂದರ್ಭ ಲಭಿಸುತ್ತದೆ. ಭೂತಕಾಲದ ನೋವುಗಳು, ಸೋಲುಗಳು ಮತ್ತು ಹತಾಶೆಗಳನ್ನು ಬಿಟ್ಟು ಮುನ್ನಡೆಯಲು ಇದು ಕಾಲ. ನೀವು ನೂತನ ಕಾಯಕ, ನೂತನ ಉದ್ಯಮ, ನೂತನ ಶಿಕ್ಷಣ ಅಥವಾ ನೂತನ ಕನಸನ್ನು ಆರಂಭಿಸಲು ಬಹಳ ದಿನಗಳಿಂದ ಆಶಿಸಿದ್ದರೆ ಈಗ ಸೂಕ್ತ ಕಾಲ. ಈ ಸಪ್ತಾಹ ಗ್ರಹಗಳ ವಿಶಿಷ್ಟ ಆಶೀರ್ವಾದಗಳು ನಿಮಗೆ ಧೈರ್ಯ ಮತ್ತು ಆತ್ಮಬಲವನ್ನು ನೀಡುತ್ತವೆ. ನಿಮ್ಮ ಭೀತಿಗಳು ತಗ್ಗಿವೆ ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ ಎಂದು ನೀವು ಭಾವಿಸುವಿರಿ. ಈ ಕಾಲದಲ್ಲಿ ಅನೇಕ ವ್ಯಕ್ತಿಗಳಿಗೆ ನೂತನ ಉದ್ಯೋಗದ ಆಹ್ವಾನ ಅಥವಾ ನೂತನ ಯೋಜನೆ ಸಿಗುವ ಸಂಭವವಿದೆ. ಪರಿವಾರ ಮತ್ತು ಮಿತ್ರರ ಆಸರೆಯು ನಿಮಗೆ ಮುನ್ನಡೆಯಲು ನೆರವಾಗುತ್ತದೆ. ನೀವು ನಿಮ್ಮ ಶ್ರೇಷ್ಠ ಪ್ರಯತ್ನಗಳನ್ನು ಮಾಡಿದರೆ ಈ ನೂತನ ಆರಂಭವು ನಿಮ್ಮ ನಾಳೆಯನ್ನು ಉಜ್ವಲಗೊಳಿಸುತ್ತದೆ. 12ನೇ ಭವಿಷ್ಯ, ಆತ್ಮಬಲದಲ್ಲಿ ವಿಸ್ಮಯಕಾರಿ ವೃದ್ಧಿ. ಪ್ರಿಯ ಧನುರಾಶಿ, ಈ ಸಪ್ತಾಹ ನಿಮ್ಮ ಆತ್ಮವಿಶ್ವಾಸ ಹಲವು ಪಟ್ಟು ಹೆಚ್ಚಾಗುತ್ತದೆ. ನೀವೀಗ ನೀವೊಮ್ಮೆ ಅಂಜಿದ ಕಾರ್ಯಗಳನ್ನು ಧೈರ್ಯದಿಂದ ನಿರ್ವಹಿಸುತ್ತೀರಿ. ನಿಮ್ಮ ಚಿಂತನೆ ಸಕಾರಾತ್ಮಕವಾಗುತ್ತದೆ ಮತ್ತು ನೀವು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕಲಿಯುವಿರಿ. ಜಗತ್ತು ನಿಮ್ಮ ನುಡಿಯನ್ನು ಗಂಭೀರವಾಗಿ ಆಲಿಸುತ್ತದೆ ಮತ್ತು ನಿಮ್ಮ ಸಲಹೆಯನ್ನು ಆಧರಿಸುತ್ತದೆ. ನೀವು ಕಾಯಕದಲ್ಲಿ ನಾಯಕತ್ವದ ಪಾತ್ರವನ್ನು ವಹಿಸಬಹುದು.
ಈ ಕಾಲದಲ್ಲಿ ನಿಮ್ಮ ತೀರ್ಮಾನ ತೆಗೆದುಕೊಳ್ಳುವಿಕೆಯು ದೃಢಗೊಳ್ಳುತ್ತದೆ. ಕೆಲವೊಮ್ಮೆ ಬದುಕಿನಲ್ಲಿ ಅವಕಾಶಗಳು ತೆರೆದುಕೊಳ್ಳುತ್ತವೆ, ಆದರೆ ಭೀತಿಯಿಂದಾಗಿ ನಾವವುಗಳನ್ನು ಕಳೆದುಕೊಳ್ಳುತ್ತೇವೆ. ಈ ಸಪ್ತಾಹ ನೀವು ಅಂತಹ ಅವಕಾಶಗಳನ್ನು ಕಳೆದುಕೊಳ್ಳುವುದಿಲ್ಲ. ಆತ್ಮಬಲವು ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಿಸುತ್ತದೆ. ಅಹಂಕಾರವನ್ನು ತ್ಯಜಿಸಿ ಮತ್ತು ವಿನಯವನ್ನು ಉಳಿಸಿಕೊಳ್ಳಿ. ಆಗ ಮಾತ್ರ ನಿಮ್ಮ ಜಯವು ದೀರ್ಘಕಾಲ ಉಳಿಯುತ್ತದೆ. 13ನೇ ಭವಿಷ್ಯ, ವಾಹನಗಳು ಮತ್ತು ಸ್ಥಿರಾಸ್ತಿಗಳು. ಧನುರಾಶಿ, ಈ ಸಪ್ತಾಹ ವಾಹನ ಮತ್ತು ಆಸ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಮಂಗಳಕರ ಕುರುತುಗಳನ್ನು ಕಾಣುತ್ತಿದೆ. ನೀವು ನೂತನ ವಾಹನವನ್ನು ಕೊಳ್ಳುವ ಆಸೆ ಹೊಂದಿದ್ದರೆ ಅದು ಈಗ ಸಾಕಾರವಾಗಬಹುದು. ನೀವು ಉತ್ತಮ ವ್ಯವಹಾರದಿಂದ ಲಾಭ ಪಡೆಯುವ ಸಂಭವವಿದೆ. ಈ ಕಾಲ ಆಸ್ತಿ ಹೂಡಿಕೆದಾರರಿಗೂ ಪೂರಕವಾಗಿದೆ. ನಿಮ್ಮ ಹಳೆಯ ಭೂಮಿ ಅಥವಾ ಗೃಹದಿಂದ ನೀವು ಲಾಭ ಪಡೆಯಬಹುದು. ನಿಮ್ಮ ಪರಿವಾರದೊಂದಿಗೆ ನೂತನ ಮನೆಯನ್ನು ಕೊಳ್ಳಲು ಸಹ ನೀವು ಯೋಜಿಸಬಹುದು. ಈ ಕಾಲ ಸ್ಥಿರತೆ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ಆದರೂ ಸಹ ಯಾವುದೇ ದಾಖಲೆಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿ. ಗಡಿಬಿಡಿಯನ್ನು ತ್ಯಜಿಸಿ. ಆಗ ಮಾತ್ರ ಈ ಸಂಯೋಜನೆ ನಿಮಗೆ ಅದೃಷ್ಟವನ್ನು ತರುತ್ತದೆ. 14ನೇ ಭವಿಷ್ಯ, ಮನ್ನಣೆ ಮತ್ತು ಕೀರ್ತಿವೃದ್ಧಿ. ಪ್ರಿಯ ಧನುರಾಶಿ, ಈ ಸಪ್ತಾಹ ನಿಮ್ಮ ಖ್ಯಾತಿಯು ಸಮಾಜದಲ್ಲಿ ಮತ್ತು ಕಾಯಕದಲ್ಲಿ ಹೆಚ್ಚಾಗುತ್ತದೆ. ಜಗತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸುತ್ತದೆ. ನೀವು ಸಾಮಾಜಿಕ ಜಾಲತಾಣ, ರಾಜಕೀಯ, ಶಿಕ್ಷಣ ಅಥವಾ ಯಾವುದೇ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮಗೆ ವಿಶಿಷ್ಟ ಮನ್ನಣೆ ಸಿಗಬಹುದು. ನಿಮ್ಮ ಕಾಯಕವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಅನೇಕರು ನಿಮ್ಮನ್ನು ಆದರ್ಶ ಎಂದು ಪರಿಗಣಿಸುತ್ತಾರೆ. ಇದು ನಿಮ್ಮ ವರ್ಚಸ್ಸನ್ನು ದೃಢಗೊಳಿಸುವ ಕಾಲ. ಪುರಸ್ಕಾರ ಅಥವಾ ಸಮ್ಮಾನ ಸಮಾರಂಭದಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಲಭಿಸಬಹುದು. ನಿಮ್ಮ ವಿನಯವನ್ನು ಉಳಿಸಿಕೊಳ್ಳಿ ಮತ್ತು ಮದವನ್ನು ತ್ಯಜಿಸಿ. ಸ್ಮರಿಸಿರಿ, ನೈಜ ಮನ್ನಣೆಯೆಂದರೆ ಅಂತರಾತ್ಮದಿಂದ ಬರುವುದು. ನೀವು ನಿಷ್ಠೆಯಿಂದ ಮುನ್ನಡೆಯುತ್ತಿದ್ದರೆ ನಿಮ್ಮ ಕೀರ್ತಿ ಶಾಶ್ವತವಾಗಿರುತ್ತದೆ. 15ನೇ ಭವಿಷ್ಯ, ಬದುಕಿನಲ್ಲಿ ಒಂದು ಅದ್ಭುತ ತಿರುವು. ಧನುರಾಶಿ, ಈ ಸಪ್ತಾಹ ನಿಮ್ಮ ಬದುಕಿನಲ್ಲಿ ಒಂದು ಪಲ್ಲಟ ತರಬಹುದು. ಅದು ನಿಮ್ಮ ಪಥವನ್ನು ಸಮಗ್ರವಾಗಿ ಬದಲಾಯಿಸುತ್ತದೆ. ಅಕಸ್ಮಾತಾಗಿ ಕೆಲವು ಶುಭ ಸುದ್ದಿ, ನೂತನ ಹೊಣೆಗಾರಿಕೆ ಅಥವಾ ಮುಖ್ಯ ಸುಸಂದರ್ಭ ತಾನಾಗಿಯೇ ಬರಬಹುದು. ಈ ಪಲ್ಲಟ ಆರಂಭದಲ್ಲಿ ಅಲ್ಪ ವಿಸ್ಮಯಕಾರಿಯಾಗಿ ಭಾಸಬಹುದು, ಆದರೆ ಸುದೀರ್ಘಕಾಲದಲ್ಲಿ ಇದು ವರವೆಂದು ಸಾಬೀತವಾಗುತ್ತದೆ. ಹಳೆಯ ನೋವುಗಳು, ಸೋಲುಗಳು ಮತ್ತು ಭೀತಿಗಳು ಮೆಲ್ಲನೆ ಮರೆಯಾಗುತ್ತವೆ. ನೀವು ಎಂದಿಗಿಂತಲೂ ಬಲಿಷ್ಠರು ಮತ್ತು ವಿವೇಕವಂತರಾಗಿರುತ್ತೀರಿ. ಇದು ಸ್ವಯಂ ವಿಕಾಸ ಮತ್ತು ಆತ್ಮ ಸಾಕ್ಷಾತ್ಕಾರದ ಕಾಲ. ಈಶ್ವರನ ಕೃಪೆಯಿಂದ ನಿಮ್ಮ ವಿಧಿಯು ಹೊಳೆಯಬಹುದು. ನಂಬಿಕೆ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಉಳಿಸಿಕೊಳ್ಳಿ, ಏಕೆಂದರೆ ಈ ಸಪ್ತಾಹ ನಿಮ್ಮ ಬದುಕಿಗೆ ನೂತನ ಕಥೆಯನ್ನು ಬರೆಯಬಹುದು. ಪ್ರಿಯ ವೀಕ್ಷಕರೇ, ಇಂದು ನೀವು ಫೆಬ್ರವರಿ 23ರಿಂದ 28ರವರೆಗೆ ಧನುರಾಶಿಯ ವಿಶಿಷ್ಟ ಜಾತಕವನ್ನು ಕೇಳಿದ್ದೀರಿ. ಈ ಮಾಹಿತಿಯು ನಿಮ್ಮ ಬದುಕಿಗೆ ನೂತನ ನಿರೀಕ್ಷೆ, ಧೈರ್ಯ ಮತ್ತು ಶಕ್ತಿಯನ್ನು ತಂದಿದೆ ಎಂದು ನಾವು ಭಾವಿಸುತ್ತೇವೆ. ಸ್ಮರಿಸಿರಿ, ವಿಧಿಯು ತಮ್ಮನ್ನು ನಂಬುವ ಮತ್ತು ಎಂದಿಗೂ ಕೈಬಿಡದವರಿಗೆ ಪೂರಕವಾಗಿದೆ. ನೀವು ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಅದನ್ನು ಮೆಚ್ಚಿ ಮತ್ತು ನಿಮ್ಮ ಹಿತೈಷಿಗಳೊಂದಿಗೆ ಹಂಚಿಕೊಳ್ಳಿ. ಜಾತಕ, ಭಾಗ್ಯ ಮತ್ತು ಜಯದ ಬಗ್ಗೆ ಇಂತಹ ದೈನಿಕ ಚಿತ್ರೀಕರಣಗಳನ್ನು ಪಡೆಯಲು ಪ್ರಥಮರಾಗಲು ದೇವರ ದರ್ಶನ ವಾಹಿನಿಗೆ ಚಂದಾದಾರಾಗಲು ಮರೆಯಬೇಡಿ. ನೀವು ನಮ್ಮೊಂದಿಗೆ ಬೆಸೆದುಕೊಂಡಿದ್ದೀರಿ ಎಂದು ನಮಗೆ ತಿಳಿಸಲು ಪ್ರತಿಕ್ರಿಯೆಗಳಲ್ಲಿ ಜೈ ಹನುಮಾನ್ ಎಂದು ಬರೆಯಲು ಮರೆಯಬೇಡಿ. ದೇವರು ನಿಮ್ಮ ಸಮಸ್ತ ಆಸೆಗಳನ್ನು ಈಡೇರಿಸಲಿ. ನಿಮ್ಮ ಬದುಕು ಹರ್ಷ ಮತ್ತು ಜಯದಿಂದ ತುಂಬಿರಲಿ.